ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 7. ಇದರಲ್ಲಿ 2 ಅಂಕಗಳ ಪ್ರಶ್ನೆಯಾಗಿದೆ. ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತಂದಾಗ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ವಿಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು? ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ, ಈಗ ನಮ್ಮ ಹತ್ರ ಒಂದು ದಂಡಕಾಂತ ಇದೆ, ಸರಿ. ದಂಡಕಾಂತದ ಒಂದು ತುದಿ, ಇದನ್ನು ಇದಕ್ಕೆ ನಮಗೆ ಉತ್ತರ ಮತ್ತೆ ದಕ್ಷಿಣ ತುದಿ ಯಾವುದು ಅಂತ ಗೊತ್ತಿಲ್ಲ. ಈಗ ಸೂಜಿಕಾಂತ ಒಂದು ಕಂಪಾಸ್ ಇದೆ, ಸೂಜಿಕಾಂತದ ದಕ್ಷಿಣ ಧ್ರುವದ ಕಡೆ, ಇದು ಉತ್ತರ ಧ್ರುವ ಆದ್ರೆ ಇದು ದಕ್ಷಿಣ ಧ್ರುವವನ್ನ ಸೂಚಿಸ್ತದೆ. ದಕ್ಷಿಣ ಧ್ರುವದ ಸಮೀಪಕ್ಕೆ ತಂದಾಗ ಈಗ ದಂಡಕಾಂತದ ತುದಿಯಿಂದ ಇದು ದೂರಕ್ಕೆ ವಿಚಲಿಸ್ತದೆ. ಅಂದ್ರೆ ದಂಡಕಾಂತಕ್ಕೆ ಇದಕ್ಕೆ ನಡುವೆ ಆಕರ್ಷಣೆ ಇಲ್ಲ, ವಿಕರ್ಷಣೆ ಇದೆ ಅನ್ನಂಗಾಯ್ತು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಹೆಸರಿಸಿ. ಹಾಗಿದ್ರೆ ಇದು ದಂಡಕಾಂತದಲ್ಲಿ ಉತ್ತರ ಧ್ರುವವನ್ನ ನಿರ್ದೇಶಿಸ್ತದ ಅಥವಾ ದಕ್ಷಿಣ ಧ್ರುವವನ್ನ ನಿರ್ದೇಶಿಸ್ತದ? ಯಾವುದು ಒಂದಕ್ಕೊಂದು ವಿಕರ್ಷಣೆಗೊಳ್ಳುತ್ತೆ? ದಂಡಕಾಂತದ ಧ್ರುವವೂ ಸಹ ದಕ್ಷಿಣ ಧ್ರುವ ಆಗಿರುತ್ತೆ ಅಲ್ವಾ? ಇದು ಕೂಡ ದಕ್ಷಿಣ ಧ್ರುವ. ನಿಮ್ಮ ಉತ್ತರಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಯಾಕೆಂದ್ರೆ ಸಜಾತಿ ಧ್ರುವಗಳು ಒಂದೊಂದೊಂದು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಒಂದೊಂದೊಂದು ಆಕರ್ಷಿಸುತ್ತವೆ. ಈಗ ನಾರ್ತ್ ಮತ್ತೆ ಸೌತ್ ಪೋಲ್ ಬಂದ್ರೆ ಅವು ಒಂದನ್ನೊಂದು ಆಕರ್ಷಿಸುತ್ತವೆ. ಸೌತ್ ಮತ್ತೆ ಸೌತ್ ಪೋಲ್ ಬಂದ್ರೆ ಒಂದೊಂದೊಂದು ವಿಕರ್ಷಿಸುತ್ತವೆ. ಅದೇ ತರ ನಾರ್ತ್ ಮತ್ತೆ ನಾರ್ತ್ ಪೋಲ್ ಬಂದ್ರೆ ಒಂದನ್ನೊಂದು ವಿಕರ್ಷಿಸುತ್ತವೆ. ಯಾಕೆಂದ್ರೆ ಇವು ಸಜಾತೀಯ ಆವೇಶಗಳು, ಇವು ಒಂದನ್ನೊಂದು ವಿಕರ್ಷಿಸುತ್ತವೆ. ಥ್ಯಾಂಕ್ ಯು.